ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಈ 2 ಯೋಗಾಸನ ಮಾಡಿದರೆ ದೇಹಕ್ಕೆ ವಯಸ್ಸೇ ಆಗಲ್ಲ, ಸದಾ ಯಂಗ್ ಆಗಿ ಇರುತ್ತೀರಿ. ಯೋಗವು ವಯಸ್ಸಾಗುವ ಪ್ರಕ್ರಿಯೆಗೆ ನೇರ ಸಂಬಂಧ ಹೊಂದಿರುವ ಒತ್ತಡ, ಆಯಾಸ, ಕೋಪ, ಖಿನ್ನತೆಯನ್ನು ದೂರ ಮಾಡುವಲ್ಲಿ ಸಹಾಯಕವಾಗಿದೆ. ಅನಾದಿ ಕಾಲದಿಂದಲೂ ಯೋಗ ಭಾರತೀಯ ಇತಿಹಾಸದಲ್ಲಿ ಸ್ಥಾನ ಪಡೆದುಕೊಂಡಿದೆ. ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತಿನಂತೆ ಯೋಗ ಮಾಡುವವರು ಯಾವುದೇ ರೋಗರುಜಿನಗಳಿಂದ ದೂರವಿರುತ್ತಾರೆ. ಯೋಗವು ನಮ್ಮ ಸಂಪೂರ್ಣ ಸ್ವಾಸ್ಥ್ಯಕ್ಕೆ ಕೊಡುಗೆಯನ್ನು ನೀಡುತ್ತದೆ ಎಂದು ಇದೀಗ ಸಂಶೋಧನೆಗಳು ಕೂಡ ಖಾತ್ರಿಪಡಿಸಿದೆ. ಸರಳವಾದ ಯೋಗಾಭ್ಯಾಸ ಕೂಡ ಉತ್ತಮ ಮಟ್ಟದ ಜೀವನ ಶೈಲಿಗೆ ಕೊಡುಗೆ ನೀಡುತ್ತದೆ. ಒತ್ತಡ, ಕಾಯಿಲೆಗಳ ನಿವಾರಣೆಗೆ ಯೋಗ ಸಹಕಾರಿ. ಅನೇಕ ಬಗೆಯ ಯೋಗಾಸನಗಳು ಒಂದೊಂದು ಬಗೆಯ ಪ್ರಯೋಜನಗಳನ್ನು ಒಳಗೊಂಡಿದೆ. ಯೋಗ ಮಾಡುವವರು ಇದರ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸರಳವಾದ ಮಧ್ಯಮಗತಿಯ ಯೋಗಾಸನಗಳು ಇದ್ದು, ಇದು ಹಲವಾರು ಬಗೆಯ ಕಾಯಿಲೆಗಳನ್ನು ಒತ್ತಡದಿಂದ ನಿವಾರಿಸಲು ಸಹಕಾರಿಯಾಗಿದೆ. ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸುತ್ತದೆ. ದಿನವೂ ಯೋಗ ಮಾಡುವುದು ತನ್ನದೇ ಆದ ಪ್ರಯೋಜನಗಳನ್ನು ಹೊಂದಿದ್ದು, ಮಾನಸಿಕ ಹಾಗೂ ದೈಹಿಕ ಬದಲಾವಣೆಗಳಿಗೆ ಕೊಡುಗೆ ನೀಡುತ್ತವೆ ಎಂದು ಅಧ್ಯಯನ ತಿಳಿಸಿದೆ. ಕೆಲವೊಂದು ಯೋಗದ ಭಂಗಿಗಳು ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸುತ್ತವೆ. ವಯಸ್ಸಾದರೂ ಯೌವನದ ರೂಪವನ್ನು ಕಾಯ್ದುಕೊಳ್ಳಲು ನೆರವಾಗುವ ಕೆಲವೊಂದು ಆಸನಗಳಿದ್ದು, ಅದನ್ನು ಮಾಡುವುದರಿಂದ ಹಲವಾರು ಪ್ರಯೋಜನಗಳಿವೆ. ಇಂದಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಯೋಗ ಭಂಗಿಗಳು ಉತ್ತಮ ಹಾಗೂ ಅವುಗಳಿಂದ ದೊರೆಯುವ ಪ್ರಯೋಜನಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. 1. ಮತ್ಸ್ಯ ಆಸನ. ಈ ಆಸನವು ಕುತ್ತಿಗೆಗೆ ಉತ್ತಮವಾಗಿದೆ. ಈ ಆಸನವು ನಿಮ್ಮ ಚರ್ಮ, ದವಡೆಗಳು, ಎಲ್ಲ ಮುಖದ ಸ್ನಾಯುಗಳನ್ನು ಬಿಗಿಗೊಳಿಸುವ ಗುರುತ್ವಾಕರ್ಷಣ ವಿರೋಧಿ ಒತ್ತಡವನ್ನು ಸ್ಥಾಪಿಸುತ್ತದೆ. ಯಾವುದೇ ಆಸನ ಮಾಡುವ ಮೊದಲು ಪರಿಣಿತರ ಸಹಾಯ ಪಡೆದುಕೊಳ್ಳುವುದು ಒಳಿತು. ಈಗಂತೂ ಸಾಕಷ್ಟು ಆನ್ಲೈನ್ಗಳಲ್ಲೂ ಯೋಗ ತರಗತಿಗಳು ನಡೆಯುತ್ತಿರುವುದರಿಂದ ಯೋಗಾಸಕ್ತರು ಆನ್ಲೈನ್ ತರಗತಿಗಳಿಗೆ ಸೇರ್ಪಡೆಗೊಳ್ಳಬಹುದು. ಆಸನ ಮಾಡುವುದು ಹೇಗೆ? ಪದ್ಮಾಸನದಲ್ಲಿ ಕುಳಿತು ಮೊಣಕೈಗಳ ಬೆಂಬಲದೊಂದಿಗೆ ತಲೆಯನ್ನು ಹಿಂದಕ್ಕೆ ತಿರುಗಿಸಿ, ತಲೆಯನ್ನು ಹಿಂದಕ್ಕೆ ಬಾಗಿಕೊಂಡು ಬೆನ್ನು ಮೂಳೆಯನ್ನು ಕಮಾನಿನ ಆಕಾರದಲ್ಲಿ ಇರಿಸಿ, ಮೊಣಕೈಗಳ ಸಹಾಯದೊಂದಿಗೆ ಸಮಸ್ಥಿತಿಗೆ ಬನ್ನಿ. 2. ಶೀರ್ಷಾಸನ. ಆಂಟಿ ಏಜಿಂಗ್ ವ್ಯಾಯಾಮ ಎಂದೆನಿಸಿರುವ ಶೀರ್ಷಾಸನ ಮೆದುಳು, ಹೃದಯ, ಯಕೃತ್, ಶ್ವಾಸಕೋಶಗಳು, ಪೀನಲ್ ಮತ್ತು ಪಿಟ್ಯುಟರಿ ಗ್ರಂಥಿಗಳಿಗೆ ರಕ್ತ ಪ್ರಸರಣವನ್ನು ಸುಲಲಿತಗೊಳಿಸುತ್ತದೆ. ಇದು ಜೀವಾಣು ವಿಷವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಹಾಗೂ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಆಸನ ಮಾಡುವುದು ಹೇಗೆ? ತ್ರಿಕೋನಾಕಾರದಲ್ಲಿ ನಿಮ್ಮ ತೋಳುಗಳನ್ನು ಬಳಸಿ ತಲೆಯನ್ನು ಗೋಡೆಗೆ ಒರಗಿಸಿಕೊಳ್ಳಿ. ಕಾಲುಗಳನ್ನು ಹಿಗ್ಗಿಸಿಕೊಳ್ಳುತ್ತಾ ಹೊಟ್ಟೆಗೆ ವಿರುದ್ಧವಾಗಿ ತೊಡೆಗಳನ್ನು ಹೊತ್ತುತ್ತಾ ಮುಂದಕ್ಕೆ ಬನ್ನಿ. ಬಾಗಿದ ಮೊಣಕಾಲುಗಳೊಂದಿಗೆ ಕಾಲುಗಳನ್ನು ನೇರಗೊಳಿಸಿ. ಗೋಡೆಯ ಬೆಂಬಲ ಪಡೆದುಕೊಂಡು ಶೀರ್ಷಾಸನ ಕೈಗೊಳ್ಳಬಹುದು. ಬಿಪಿ, ಹೃದಯ ಕಾಯಿಲೆ, ಸ್ಪಾಂಡಿಲೈಟಿಸ್, ವರ್ಟಿಗೋ ಮತ್ತು ಸ್ಲಿಪ್ ಡಿಸ್ಕ್ ಇರುವವರು ಇದನ್ನು ಮಾಡಬಾರದು. ಒತ್ತಡ, ಆತಂಕ, ಚಿಂತೆ, ಕೋಪ ಮತ್ತು ಹೈಪರ್ ಆಕ್ಟಿವಿಟಿ ನಮ್ಮ ಮುಖಗಳನ್ನು ವಯಸ್ಸಾದಂತೆ ಮಾಡುತ್ತದೆ. ಇದರಿಂದ ಅಕಾಲಿಕ ಸುಕ್ಕುಗಳು, ಹುಬ್ಬುಗಳ ನಡುವಿನ ಗೆರೆಗಳು ಮತ್ತು ದವಡೆಗಳ ಕುಸಿತಕ್ಕೆ ಕಾರಣವಾಗುತ್ತದೆ. ಆದರೆ ಈ 2 ಆಸನಗಳು ಇಂತಹ ಸಮಸ್ಯೆಗಳನ್ನು ನಿವಾರಿಸಲು ಕಾರಣವಾಗಿದೆ. ಇನ್ನು ಧ್ಯಾನವು ಒತ್ತಡ ನಿವಾರಣೆಯಾಗಿದೆ. ಸೂಚನೆ: ಇದು ಕೇವಲ ಸಾಮಾನ್ಯ ಮಾಹಿತಿಯಾಗಿದ್ದು ವ್ಯಕ್ತಿಗತವಾದ ಸಲಹೆ ಅಲ್ಲ. ಆದ್ದರಿಂದ ಇದನ್ನು ಮಾಡುವ ಮುನ್ನ ತಜ್ಞರನ್ನು ಸಂಪರ್ಕಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.